ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 138 1ನೇ ವಾಕ್ಯ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ಕೀರ್ತನೆಗಾದಂಥ ದಾವೀದನು ಹೇಳ್ತಾನೆ, ಯೆಹೋವನೇ, ನಾನು ನಿನ್ನನ್ನು ಕೊಂಡಾಡುವುದಕ್ಕಾಗಿ ಬಂದಿದ್ದೇನೆ. ಅದರ ಹೆಡ್ಡಿಂಗಲ್ಲಿ ಓದ್ತೇವೆ, ರಕ್ಷಾಕರ್ತನ ಸ್ತುತಿ. ರಕ್ಷಣೆ ಮಾಡಿದಂತಹ ಅಥವಾ ರಕ್ಷಣೆಯನ್ನು ಕೊಟ್ಟಂತಹ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಳ್ತಾ ಇರುವಂತಹ ರಕ್ಷಣೆ ಆತ್ಮದ ರಕ್ಷಣೆ ಬಗ್ಗೆ ಅಲ್ಲ, ಶರೀರದ ರಕ್ಷಣೆಯ ಬಗ್ಗೆ. ಅವನ ಜೀವಿತದಲ್ಲಿ ರಕ್ಷಿಸಿದಂತಹ ದೇವರು ಇಕ್ಕಟ್ಟಿನ ಮಧ್ಯದಿಂದ, ಕಷ್ಟದ ಮಧ್ಯಗಳಿಂದ, ವೇದನೆಯ ಮಧ್ಯದಿಂದ ರಕ್ಷಿಸಿದಂತಹ ದೇವರಿಗೆ ಸ್ತೋತ್ರವನ್ನು ಮಾಡುವುದಕ್ಕಾಗಿ ಬಂದಿದ್ದಾನೆ. ಅವನನ್ನು ಸೌಲನ ಕೈಯಿಂದ ರಕ್ಷಿಸಿದ್ದಾನೆ. ಅದೇ ರೀತಿಯಲ್ಲಿ ಇತರ ವಿರೋಧಿಗಳಿಂದ ರಕ್ಷಿಸಿದ್ದಾನೆ, ಶತ್ರುಗಳಿಂದ ರಕ್ಷಿಸಿದ್ದಾನೆ. ಈ ಎಲ್ಲ ಅನುಭವಗಳನ್ನ ತಿಳಿದುಕೊಂಡು ಅವನು ಹೇಳ್ತಾನೆ, ಸ್ವಾಮಿ ಯೆಹೋವನೇ, ನಾನು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಕೊಂಡಾಡ್ತೇನೆ. ಮಾತ್ರವಲ್ಲ, ದೇವರುಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ. ಎಷ್ಟೋ ದೇವರುಗಳಿದ್ದಾರೆ, ಕೀರ್ತನೆ ಹೊಂದುವುದಕ್ಕೆ ಅರ್ಹತೆ ಇಲ್ಲದೇ ಇದ್ದರೂ ಕೀರ್ತನೆ ಬೇಕು ಅಂತ ಕಾಯುವಂತಹ ದೇವರುಗಳೆದುರಿನಲ್ಲಿ ಅವರನ್ನೆಲ್ಲ ಬಿಟ್ಟು ಆರಾಧನೆಗೆ ಯೋಗ್ಯನಾದ, ಸ್ತುತಿಗಳಿಗೆ ಯೋಗ್ಯನಾದ, ಅರ್ಹನಾದ ನಿನ್ನನ್ನು ಆರಾಧನೆ ಮಾಡ್ತೇನೆ. ಬೇರೆ ದೇವರುಗಳು ನೀ ಆರಾಧನೆಗೆ ಯೋಗ್ಯರಲ್ಲ. ಬೇರೆ ಇತರೆ ದೇವರುಗಳು ಅಂತ ಹೇಳಿ ಆರಾಧನೆ ಮಾಡುವಂತಹ ಜನರು ಆರಾಧನೆ ಮಾಡ್ತಾ ಇರ್ಬೋದು, ಆದರೆ ಅವರಿಗೆ ನಾನು ಆರಾಧನೆ ಕೊಡಲ್ಲ. ನನ್ನ ಆರಾಧನೆಯನ್ನು ಸ್ವೀಕರಿಸುವುದಕ್ಕೆ ನನ್ನ ಕರ್ತನಾದ ದೇವರೇ ನೀನು ಮಾತ್ರ ಅರ್ಹನು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನೀವು ಆರಾಧನೆ ಮಾಡುವಂಥ ದೇವರು ಆರಾಧನೆಗೆ ಯೋಗ್ಯನಾದ ದೇವರು, ಸ್ತುತಿಗಳಿಗೆ ಯೋಗ್ಯನಾದ ದೇವರು, ಮಹಿಮೆಗೆ ಯೋಗ್ಯನಾದಂತಹ ಒಬ್ಬ ದೇವರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸೋಣ. ಆತನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿರಬೇಕು. ಆದರೆ ಅವನ ಜೀವಿತದಲ್ಲಿ ಅನೇಕ ರೀತಿಯ ಇಕ್ಕಟ್ಟುಗಳಿಂದ ಅವನು ಹೇಳ್ತಾ ಇರೋದು, ನಾನು ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಕೊಟ್ಟೆ, ನನ್ನ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡಿದ್ದೀಯಾ, ನನ್ನನ್ನು ರಕ್ಷಿಸಿದ್ದೀಯಾ ಸ್ವಾಮಿ. ಶತ್ರುಗಳ ಕೈಯಿಂದ, ನನ್ನ ಇಕ್ಕಟ್ಟುಗಳಿಂದ, ನನ್ನ ವೇದನೆಗಳಿಂದ, ನನ್ನ ವ್ಯಥೆಗಳಿಂದ ನನ್ನನ್ನು ರಕ್ಷಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಇಂದು ಕ್ರಿಸ್ತನಿಂದ ಸಿಕ್ಕಿದಂತಹ ಒಂದು ಆತ್ಮನ ರಕ್ಷಣೆ, ಹೊಸದಾಗಿ ಹುಟ್ಟಿದಂತಹ ಒಂದು ಅನುಭವ ಅವರ ಜೀವಿತದಲ್ಲಿ ಇಲ್ಲದೆ ಮೆಸ್ಸಿಯನ ಬರೋಣಕ್ಕಾಗಿ ಕಾಯ್ತಾ ಇದ್ದಂತಹ ಆ ಅನುಭವದಲ್ಲೂ ಸಹ ಅವರು ಪೂರ್ಣ ಮನಸ್ಸಿನಿಂದ ರಕ್ಷಕನಾದಂತಹ ದೇವರನ್ನು ಆರಾಧಿಸಿದರೆ, ಈ ಬೆಳಗ್ಗೆ ಕರ್ತನಾದ ಯೇಸು ಸ್ವಾಮಿಯ ರಕ್ತದ ಮೂಲಕ ತೊಳೆಯಲ್ಪಟ್ಟು ಆತನ ಮಕ್ಕಳಾಗಿ ಮಾರ್ಪಟ್ಟು, ಮುಖ್ಯವಾಗಿ ಆತನ ಮೊದಲಗಿತ್ತಿಯಾಗಿ ಮಾರ್ಪಟ್ಟಂತಹ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಕರ್ತನನ್ನು ಆರಾಧಿಸಬೇಕು. ನಾವು ದಾವೀದ ಮತ್ತು ಇತರೆಯುಳ್ಳಂತಹ ಅನೇಕ ಹಳೆಯ ಒಡಂಬಡಿಕೆಯ ಭಕ್ತರ ರೀತಿಯಲ್ಲ, ನಾವು ಕ್ರಿಸ್ತನ ಮೊದಲಗಿತ್ತಿಯಾಗಿದ್ದೇವೆ. ಕ್ರಿಸ್ತನು ಮೊದಲಿಂಗನಾಗಿದ್ದರೆ ನಾವು ಆತನ ಮೊದಲಗಿತ್ತಿಯಾಗಿ ನಾವು ಇದ್ದೇವೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ನಾವು ಸಮರ್ಪಿಸುವರಾಗಿದ್ದೇವಪ್ಪ. ದಾವೀದನು ಹೇಳ್ತಾನೆ, ಯೆಹೋವನೇ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡ್ತಾ ಇದ್ದೇನೆ. ಅರ್ಧಂಬರ್ಧ ಮನಸ್ಸಿನಿಂದಲ್ಲ, ಅವರಿಗೋ ಇವರಿಗೋ ನಾನು ಆರಾಧನೆ ಮಾಡಬೇಕು ಅನ್ನೋದಲ್ಲ, ಅವರನ್ನು ಕೊಂಡಾಡುವುದಲ್ಲ, ಎಲ್ಲರ ಮುಂದೆ ನಾನು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಅದರ ಅರ್ಥ ಏನು? ಈ ಥರ ದೇವರುಗಳ ಮುಂದೆ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ರೆ 2 ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು, ಆ ದೇವರುಗಳು ಆರಾಧನೆಗೆ ಅರ್ಹ ಅಲ್ಲ ಅಂತಲೂ ಹೇಳ್ತಾ ಇದ್ದೀನಿ, ನೀನು ಮಾತ್ರ ಆರಾಧನೆಗೆ ಅರ್ಹನು ಅಂತಲೂ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಕೊಡ್ತಾ ಇಲ್ಲ, ಯಾಕೆಂದರೆ ಆರಾಧನೆ ನಿಮಗೆ ಕೊಡ್ತಾ ಇಲ್ಲ, ಯಾವ ದೇವರುಗಳಿಗೆ ಕೊಡ್ತಾ ಇಲ್ಲ, ಯಾಕೆಂದರೆ ನೀವು ಆರಾಧನೆ ಸ್ವೀಕರಿಸೋದಕ್ಕೆ ಯೋಗ್ಯರಲ್ಲ, ಅರ್ಹರಲ್ಲ. ದೇವರೇ, ನಿನ್ನನ್ನು ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನೀನು ಅದಕ್ಕೆ ಅರ್ಹನಾಗಿದ್ದೀಯಾ. ಈ ಬೆಳಗ್ಗೆ ನಿಮ್ಮ ಜೀವಿತದಲ್ಲಿ ನಮ್ಮ ಇಕ್ಕಟ್ಟುಗಳಿಂದ ಬಿಡಿಸಿದವನು, ನಮ್ಮ ಕಷ್ಟದಿಂದ ಬಿಡಿಸಿದವನು, ನಮ್ಮ ರೋಗದಿಂದ, ವೇದನೆಯಿಂದ ಬಿಡಿಸಿದಂತಹ ದೇವರು, ಆ ದೇವರು ಆತನು ನಮ್ಮನ್ನು ಇಕ್ಕಟ್ಟುಗಳಿಂದ ಬಿಡಿಸಿದವನು ಮಾತ್ರವಲ್ಲ, ನಮ್ಮ ಆತ್ಮಕ್ಕೆ ಒಂದು ಬಿಡುಗಡೆಯನ್ನು ಕೊಟ್ಟವನು. ನಿಕೋದೇಮನಿಗೆ ಯೇಸು ಹೇಳ್ತಾ ಇದ್ದಾರೆ, ಶರೀರದಿಂದ, ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮದಿಂದ ಹುಟ್ಟಿದ್ದು ಆತ್ಮ.
ಒಂದು ಆತ್ಮದ ಜನನವನ್ನು ಸಹ ನಮಗೆ ಕೊಟ್ಟು, ಒಂದು ಹೊಸ ಅನುಭವವನ್ನು ನಮಗೆ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಂತಹ ಆ ದೇವರ ಮಹಾಕೃಪೆಗಾಗಿ ಸ್ತೋತ್ರ. ಈ ಬೆಳಗ್ಗೆ ಆತನಿಗೆ ಹೇಳೋಣ, ಸ್ವಾಮಿ ನನ್ನಲ್ಲಿ ಕೊಟ್ಟಂತಹ ಆತ್ಮದಲ್ಲಿ ಒಂದು ಬಿಡುಗಡೆಗಾಗಿ ಸ್ತೋತ್ರ, ಆತ್ಮದ ಸಂತೋಷಕ್ಕಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆದ್ದರಿಂದ ಕೀರ್ತನೆಗಾರನ ಸಂಗಡ ಸೇರಿ ನಾವು ಹೇಳೋಣ, ಸ್ವಾಮಿ ಆರಾಧನೆಗೆ ಯೋಗ್ಯರಲ್ಲದಂತಹ ಅವರೆಲ್ಲರನ್ನ ಬಿಟ್ಟು ನಾನು ನಿನ್ನನ್ನು ಮಾತ್ರ ಆರಾಧನೆ ಮಾಡ್ತೇನೆ. ನಿನಗೆ ಮಾತ್ರ ಸ್ತುತಿ ಸ್ತೋತ್ರಗಳು, ನಿನಗೆ ಮಾತ್ರ ಆರಾಧನೆ. ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಎಲ್ಲ ಉಪಕಾರಗಳು ನೆನೆಸ್ಕೊಳ್ಳೋಣ. ಸ್ವಾಮಿ ನಿನ್ನನ್ನು ನಾನು ಆರಾಧಿಸ್ತೇನೆ. ಯೇಸುವೆ ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ, ನಿನಗೆ ನಾನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನಲ್ಲಿ ಆಶ್ರಯಿಸಿ ಆತನ ಮುಖವನ್ನು ನೋಡುತ್ತಾ ಆತನನ್ನು ಆರಾಧಿಸುತ್ತಾ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದುವರೆಗೆ ಇದ್ದುದಕ್ಕಾಗಿ ಸ್ತೋತ್ರ. ಈ ಥರ ಆರಾಧನೆಗೆ ಯೋಗ್ಯರಲ್ಲದಂತಹ ವ್ಯಕ್ತಿಗಳ ಮುಂದೆಯೇ ನಿನ್ನನ್ನು ಆರಾಧಿಸುವ ಹಾಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.